ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ಪಾಸ್ತಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪಾಸ್ತಾ ಅಂತೂ ನನಗೆ ತುಂಬ ಇಷ್ಟವಾದಂತಹ ತಿನಿಸು. ಬಟ್ ಅದನ್ನು ಮಾಡೋವಂಥ ಸುಲಭವಾದ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈವ್ನಿಂಗ್ ಟೈಮ್ ಅಂತೂ ಕಾಫಿ ಜೊತೆ ಸಖತ್ತಾಗಿರುತ್ತೆ. ಮೊದಲಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಪಾಸ್ತಾ 200 ಗ್ರಾಮ್ ಆಗುವಷ್ಟು ಪಾಸ್ತಾವನ್ನು ತೊಗೊಂಡಿದ್ದೀನಿ. 2 ಟೊಮೊಟೊ, 1 ಮೀಡಿಯಮ್ ಸೈಜು ಆನಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, 4ರಿಂದ 5 ಪೀಸು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋವಂಥದ್ದು. ನೆಕ್ಸ್ಟು ಪಿರಿ ಸ್ಪೈಸಿ ಮಿಕ್ಸ್ ಅಂತ ಬರುತ್ತೆ, ಪಾಸ್ತಾ ನೂಡಲ್ಸ್ಗೆ ಹಾಕುವಂಥದ್ದು, ಅದನ್ನು ತೆಗೆದಿಟ್ಕೊಂಡಿದ್ದೀನಿ 10 ರುಪೀಸ್ದು. ಚಿಲ್ಲಿ ಫ್ಲೇಕ್ಸು, ಒರಿಗ್ಯಾನೋ ಸಣ್ಣ ಪ್ಯಾಕ್ ಬರುತ್ತೆ, ಅದನ್ನ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಯಲ್ಲಿ ನೀರನ್ನು ಕುದಿಯಲಿಕ್ಕೆ ಇಟ್ಟು, ಕುದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ, ಅದಾದ ನಂತರ ಪಾಸ್ತಾವನ್ನು ಹಾಕಬೇಕು, ಕುದಿಲಿಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ, ಬೇಗ ಕುದಿಯುತ್ತೆ, ಬೇಗ ಬೇಯುತ್ತೆ. ನೋಡ್ಕೊಳ್ತಾ ಇರಬೇಕು ಆವಾಗವಾಗ, ಯಾಕೆಂದರೆ ತುಂಬ ಬೆಂದ್ಬಿಟ್ರೆ ಮುದ್ದೆ ಆದರೆ ಚೆನ್ನಾಗಿರೋದಿಲ್ಲ. ನೂಡಲ್ಸೇ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಅದನ್ನು ನಾನು ಪೋಸಲಿ ಹಾಕಿಟ್ಕೊಂಡೆ ಬೆಂದಿರೋ ಪಾಸ್ತಾವನ್ನು. ನಂತರ ಬಾಣಲಿಯಲ್ಲಿ ಟೊಮೊಟೊ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ, ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಫ್ರೈ ಆಗೋದಕ್ಕೆ ಬಿಟ್ಟೆ. ಈ ಥರ ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಪಾಸ್ತಾಗೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಸೈಜು 2 ಟೊಮೊಟೊ ಹಣ್ಣನ್ನು ಮಧ್ಯ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಇವಾಗ ರುಬ್ಬಲಿಕ್ಕೆ ಅಂತ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ರುಬ್ಕೊಂಡಾಯಿತು. ಈಗ ಪಾಸ್ತಾಗೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/2 ಟೇಬಲ್ ಸ್ಪೂನು ಸಾಸಿವೆ, ತದನಂತರ ಮೀಡಿಯಮ್ ಸೈಜು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಡಿಶಸ್ಗೂ ಆನಿಯನ್ ಒಂಥರ ಹೀರೋ ಇದ್ದಂಗೆ, ತುಂಬ ಟೇಸ್ಟ್ ಕೊಡುತ್ತೆ. ವಿತೌಟ್ ಆನಿಯನ್ನು ಏನಾದರೂ ಡಿಶ್ ಮಾಡ್ತೀವಿ, ತಿಂಡಿ ಮಾಡ್ತೀವಿ ಅಂತ ಅಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸೊ ನನಗಂತೂ ಆನಿಯನ್ ಅಂದರೆ ತುಂಬ ಇಷ್ಟ. ನಂತರ ರುಬ್ಕೊಂಡಂತಹ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಮಿಶ್ರಣವನ್ನು ಈರುಳ್ಳಿ ಜೊತೆಗೆ ಸೇರಿಸ್ಬೇಕು. ಅದಕ್ಕೆ ತಕ್ಕನಾಗಿ ನೀರನ್ನು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು. ನಿಮಗೆ ತಿಕ್ಕಾಗಿರಬೇಕು ಪಾಸ್ತಾ ಅಂತಂದರೆ ನೀರು ಜಾಸ್ತಿ ಹಾಕ್ಕೋಬೇಡಿ. ತೆಳುಗಿರಬೇಕು ಅಂತಂದರೆ, ಗ್ರೇವಿ ಥರ ಇರಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ಮುಂಚೆನೇ ಪಾಸ್ತಾ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ, ಸೊ ಉಪ್ಪು ಜಾಸ್ತಿ ಹಾಕ್ಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಚಿಲ್ಲಿ ಫ್ಲೇಕ್ಸು, ಒರಿಗ್ಯಾನೋ, ನಂತರ ಪಿರಿ ಸ್ಪೈಸಿ ಮಿಕ್ಸು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ತಿಕ್ಕಾದ್ರೂ ಪಾಸ್ತಾಗೆಲ್ಲ ಹರಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ್ಯಾವ್ರೇಜು ತಿಕ್ನೆಸ್ ಇರಬೇಕು ಗ್ರೇವಿಯಲ್ಲಿ. ಈಗ ಪಾಸ್ತಾವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ, ಮಸಾಲೆ ಪದಾರ್ಥಗಳು ಪಾಸ್ತಾ ಜೊತೆ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ಪಾಸ್ತಾ. ಇಷ್ಟಪಡೋರು ಈ ಥರ ಪಾಸ್ತಾ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಪದೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ. ಪಾಸ್ತಾ ಇವಾಗ ರೆಡಿಯಾಗಿದೆ. ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೇವಿ ಎಲ್ಲ ಪಾಸ್ತಾಗೆ ಹೊಂದ್ಕೊಂಡು ಹದವಾಗಿ ಮಿಕ್ಸ್ ಆಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೆ ಇನ್ನೆಷ್ಟು ಚೆನ್ನಾಗಿರ್ಬೋದು. ನೀವು ಸಹ ಮನೆಯಲ್ಲಿ ಪಾಸ್ತಾವನ್ನು ಈ ಶೈಲಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.